ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕರ ಸಮಸ್ಯೆಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಸೂಕ್ತ ಸಮಯಕ್ಕೆ ಎಲ್ಪಿಜಿ ಸಿಗದೆ ಬಂಕ್ನಿಂದ ಬಂಕ್ಗೆ ಅಲೆದು ಸುಸ್ತಾಗಿದ್ದಾರೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ರೆ ಮತ್ತೆ ಕೆಲವು ಕಡೆಗಳಲ್ಲಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಗ್ಯಾಸ್ ಹಾಕಿಸೋ ಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆನೇ ಅನಿಲಕ್ಕಾಗಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅಲಿತಿರೋದು ಸಮಸ್ಯೆಯ ತೀವ್ರತೆಯನ್ನ ಎತ್ತಿ ತೋರಿಸಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದ್ ಕಡೆ ನೋ ಸ್ಟಾಕ್ ಬೋರ್ಡ್, ಮತ್ತೊಂದ್ ಕಡೆ ಕಿಲೋಮೀಟರ್ ಗಟ್ಟಲೆ ಕ್ಯೂ. ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಫುಲ್ ಕಂಗಾಲು. ಸಿಲಿಕಾನ್ ಸಿಟಿ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಆಟೋ ಚಾಲಕರ ಸಮಸ್ಯೆ ಬಗೆಹರಿಯುವ ಲಕ್ಷಣ ಕಾಣ್ತಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವ ಯುದ್ಧ ಸಂಪೂರ್ಣ ನಿಂತ ಬಳಿಕವಷ್ಟೇ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ಅನ್ನೋ ಆತಂಕ ಎದುರಾಗಿದೆ. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಆಟೋ ಎಲ್ಪಿಜಿ ಸಮರ್ಪಕವಾಗಿ ಪೂರೈಕೆಯಾಗ್ತಿಲ್ಲ. ಬೃಹತ್ ಆಕಾರವಾಗಿ ಬೆಳೆದಿರುವ ಬೆಂಗಳೂರಿನಲ್ಲಿ ಆಯ್ದ ಕೆಲವು ಬಂಕ್ಗಳಲ್ಲಿ ಮಾತ್ರ ಎಲ್ಪಿಜಿ ಸಿಗ್ತಾ ಇದ್ದು, ಕೆಲವು ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಲಾಗಿದೆ. ಇನ್ನು ಪಟೇದಾರ್ ಪಾಳ್ಯದಲ್ಲಿರುವಂತಹ ಬಂಕ್ ಒಂದರಲ್ಲಿ ಏಪ್ರಿಲ್ 24ರವರೆಗೂ ಬಂಕ್ ಬಂದ್ ಇರಲಿದೆ ಅನ್ನೋ ಬೋರ್ಡ್ ಹಾಕಿದ್ದು ಆಟೋ ಚಾಲಕರ ಆತಂಕ ಇಮ್ಮಡಿಗೊಳಿಸಿದೆ. ಕಾರಣ ತಿಂಗಳಾಂತ್ಯದವರೆಗೂ ಎಲ್ಪಿಜಿ ಸಮಸ್ಯೆ ಬಗೆಹರಿಯೋದಿಲ್ವಾ ಅನ್ನೋ ಪ್ರಶ್ನೆ ಆಟೋ ಚಾಲಕರಲ್ಲಿ ಮೂಡ್ತಿದೆ. ಒಂದು 10-12 ದಿವಸದ ಮೇಲೆ ಆಯ್ತು. ಏನು ರೀಸನ್ ಏನು ಸರ್? ಅದೇ ಯುದ್ಧ ಆಗುತ್ತಂತಲ್ಲ, ಅದಕ್ಕೆ ಸಪ್ಲೈ ಇಲ್ಲ. ಈಗ ಬರ್ತಾರ ಆಟೋ ಚಾಲಕರು ಬಂದು ಯಾಕೆ ಕ್ಲೋಸ್ ಮಾಡಿದ್ರೆ ಸಿಗುತ್ತಾ ಅಂತ ಏನಾದ್ರು ಕೇಳ್ತಾರ? ಹೇಗೆ ಕೇಳ್ಕೊಂಡಿರ್ತಾರೆ, ಕೇಳಿ ಇಲ್ಲ ಅಂದ್ರೆ ಹೋಗ್ತಾರೆ. ಈ ಬೋರ್ಡ್ ಹಾಕಿದಾರೆ 23ನೇ ತಾರೀಕು ತನಕ ಸಿಗೋದಿಲ್ಲ ಅಂತ ಹೇಳಿ, ಅಷ್ಟರೊಳಗಡೆ ಬರೋ ಸಾಧ್ಯತೆ ಇದೆಯಾ? ಬರುತ್ತೆ ಅಂತಂದು ಹೇಳ್ತಾರೆ. ಬಂದ್ರೆ ಹಂಗೆ ಕಂಟಿನ್ಯೂ ಆಗ್ತಾರೆ, ಇಲ್ಲ ಅಂದ್ರೆ ಇಲ್ಲ, ಹಂಗೆ ಕಂಟಿನ್ಯೂ ಮಾಡಲ್ಲ. ದಿನದಿಂದ ದಿನಕ್ಕೆ ಆಟೋ ಎಲ್ಪಿಜಿ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಬೆರಳೆಣಿಕೆಯಷ್ಟು ಬಂಕ್ಗಳಲ್ಲಿ ಮಾತ್ರ ಎಲ್ಪಿಜಿ ಸಿಗ್ತಾ ಇದ್ದು, ಬೆಳಗ್ಗೆಯಿಂದಲೇ ಬಂಕ್ಗಳ ಮುಂದೆ ಕ್ಯೂ ನಿಂತು ಗ್ಯಾಸ್ ಹಾಕಿಸ್ತಿದ್ದಾರೆ. ಅನಿಲದ ಕೊರತೆ ಎಷ್ಟಿದೆ ಅಂದ್ರೆ ಕೆಆರ್ಪುರಂ ಭಾಗದ ಚಾಲಕರು ಒಂದು ಟ್ಯಾಂಕ್ ಗ್ಯಾಸ್ ಹಾಕಿಸಿಕೊಳ್ಳಲು ಬರೋಬ್ಬರಿ 15-20 ಕಿಲೋಮೀಟರ್ ಬರ್ತಿದ್ದಾರೆ. ಮನೆಗೆ ಹೋಗಿಲ್ಲ, ಕೆಆರ್ಪುರಂ ನಮ್ದು. ನೆನ್ನೆಂದೇ ಹೋಗಿಲ್ಲ, ಇವತ್ತು ಹೋಗಿಲ್ಲ, ಮನೆಗೆ ಇಲ್ಲೇ ಇದೀನಿ. 20 ದಿವಸ ಆಗುತ್ತೆ ವೇಟ್ ಮಾಡ್ತಾ ಇದ್ದೀವಿ. ಕಳೆದೆರಡು ದಿನಗಳ ಹಿಂದೆ ಬಂಕ್ಗಳ ಬಳಿ ಗ್ಯಾಸ್ ಸಿಗದೆ ಬಂಕ್ ಮಾಲೀಕರ ಜೊತೆ ಆಟೋ ಚಾಲಕರು ವಾಗ್ವಾದ ನಡೆಸಿದ್ರು. ಪರಿಸ್ಥಿತಿ ಕೈಮೀರುತ್ತಿದ್ದ ಕಾರಣ ಎಲ್ಲೆಲ್ಲಿ ಆಟೋ ಎಲ್ಪಿಜಿ ಸಿಗ್ತಿತ್ತೋ ಅಲ್ಲೆಲ್ಲ ಕಡೆಗಳಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅನಿಲ ವಿತರಿಸ್ತಾ ಇರೋದು ಕೂಡ ಕಂಡು ಬಂದಿತ್ತು. ಇನ್ನು ನಗರದಲ್ಲಿ ಆಟೋ ಎಲ್ಪಿಜಿ ಸಂಕಷ್ಟ ತೀವ್ರವಾಗಿದ್ದು ಚಾಲಕರ ಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದೆ. ಎಲ್ಪಿಜಿ ಸಿಗದೆ ಜೀವನ ನಡೆಸೋದು ಕಷ್ಟವಾಗ್ತಿದೆ. ಅಷ್ಟೇ ಅಲ್ಲದೆ ದೈನಂದಿನ ಆದಾಯಕ್ಕೂ ಹೊಡೆತ ಬಿದ್ದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಅವ್ಯವಸ್ಥೆಯಾಗಿರುವ ಆಟೋ ಎಲ್ಪಿಜಿಯನ್ನ ವ್ಯವಸ್ಥಿತವಾಗಿ ನೀಡುವ ಕೆಲಸ ಮಾಡಬೇಕಿದೆ. ಉಲ್ಲಾಸೆ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.